ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರೂ ಕೂಡ ಹನುಮಂತನ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಹನುಮಂತನ ಒಂದು ಎರಡು ವಿಚಾರವನ್ನು ನೆನಪು ಮಾಡಿಕೊಡ್ತೀನಿ. ಯಾಕೆಂದರೆ ಅವನ ಬಗ್ಗೆ ತಿಳ್ಕೊಳ್ಳೋದು ಭಾಳಷ್ಟು ವಿಶಾಲವಾಗಿದೆ. ಯಾಕೆಂದರೆ ಎಷ್ಟು ಹನುಮಂತನ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ತಿಳಿಯೋದಿಲ್ಲ. ಯಾಕೆಂದರೆ ರಾಮನ ಭಕ್ತ, ರಾಮನ ಪರಮ ಬಂಟ, ಜೊತೆಗೆ ಅವನು ಅಪಾರ ಜ್ಞಾನವನ್ನು ಉಳ್ಳಂಥವನು. ಅವನ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಕೆ ಹೋದರೆ ಹೇಳೋಕ್ಕೋದ್ರೆ ದಿನವೆಲ್ಲ ಹೇಳಿದ್ರು ಕತೆ ರೂಪದಲ್ಲಿ ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ. ಆದರೆ ಒಂದು ಸಂದರ್ಭವನ್ನು ಒಂದು ನೆನಪು ಮಾಡ್ಕೊಳ್ಳೋಣ. ಯಾಕೆ ಹನುಮಂತ ಅಂದರೆ ವಿರೂಪಗೊಂಡವ. ಏನಂತ ಹನುಮಂತ ಅಂದರೆ ಏನೋ ವಿರೂಪಗೊಂಡವ. ಅವನು ಅದಕ್ಕೇ ಎರಡು ಕೆನ್ನೆಗಳು ಹತ್ಕೊಂಡಿರ್ತವೆ. ಯಾಕೆ ಏನಾಗುತ್ತೆ, ಸೂರ್ಯನನ್ನು ಅವನು ಹಣ್ಣು ಅಂತ ತಿಳ್ಕೊಂಡು ನುಂಗೋಕ್ಕೆ ಹೋಗ್ತಾ ಇರ್ತಾನೆ. ಸೂರ್ಯನನ್ನೇ ಹಣ್ಣು ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ನುಂಗೋಕ್ಕೆ ಹೋಗ್ತಾ ಇರಬೇಕು. ಇದರಿಂದ ತಪ್ಪಿಸೋದಕ್ಕೆ ಏನು ಮಾಡ್ತಾನೆ, ಇಂದ್ರ ಏನು ಮಾಡ್ತಾನೆ ಅಂದರೆ ಯುದ್ಧ ಮಾಡಬೇಕಾಗುತ್ತೆ. ಯಾರ ಜೊತೆಲಿ? ಹನುಮಂತನ ಜೊತೆಲಿ ಯುದ್ಧವನ್ನು ಮಾಡಬೇಕಾಗುತ್ತೆ. ಹನುಮಂತನ ಜೊತೆಲಿ ಯುದ್ಧವನ್ನು ಮಾಡಿ ಜೊತೆಗೆ ತನ್ನ ವಜ್ರಾಯುಧದಲ್ಲಿ ಹೊಡೆದಾಗ ಏನಾಗುತ್ತೆ, ಅವನು ಪ್ರಜ್ಞೆಯನ್ನಾಗಿ ತಪ್ಪಿ ಬೀಳ್ತಾನೆ. ಅದು ಹೇಗೆ ಪ್ರಜ್ಞೆ ಬಂತು ಅನ್ನೋದನ್ನು ಕತೆ ರೂಪದಲ್ಲಿ ಭಾಳಷ್ಟು ದೊಡ್ಡ ವಿಷಯಗಳಿದ್ದಾವೆ ಅವು ತಿಳ್ಕೊಳ್ಳೋದು. ಅದೇ ಒಂದು ಚೂರು ನೆನಪು ಮಾಡಿದೆ. ಆ ಪ್ರಜ್ಞೆನ ತಪ್ಪು ಬಿದ್ದಾಗ ಅವನಿಗೆ ಆ ವಜ್ರಾಯುಧದಲ್ಲಿ ಹೊಡೆದಾಗ ಅವನಿಗೆ ಕೆನೆಗಳು ಹತ್ಕೊಂಡಿರ್ತವೆ. ಆಯಿತಾ? ಅವನ ಪ್ರಜ್ಞೆ ಹೇಗೆ ಬಂತು ಏನು ಅನ್ನೋದು ದೊಡ್ಡ ಒಂದು ಕಥೆನೇ ಇದೆ. ಹಾಗೆ ಅವನು ತಾಯಿ ಮಾತೆಯಾದಂಥ ಸೀತಾದೇವಿಯನ್ನು ಕೇಳ್ತಾನೆ ಹನುಮಂತ, ನೀವು ಯಾಕೆ ಸಿಂಧೂರವನ್ನು ಇಟ್ಕೋತೀರಾ ಅಂತ ಕೇಳಿದಾಗ ಸೀತಾದೇವಿ ಹೇಳ್ತಾರೆ, ನಿಮ್ಮ ಯಜಮಾನನಿಗೆ ಸಂತೋಷ ಆಗುತ್ತೆ ಮತ್ತು ಆಯುಸ್ಸು ಜಾಸ್ತಿ ಆಗುತ್ತೆ ಅಂತ ಸೀತಾದೇವಿ ಹೇಳ್ತಾರೆ. ಸೀತಾದೇವಿ ಹೇಳಿದ, ಹೌದಾ, ನೀವು ಸಿಂಧೂರ ಇಟ್ಕೊಳ್ಳೋದ್ರಿಂದ ನನ್ನ ಯಜಮಾನನಿಗೆ ಆಯುಸ್ಸು ಸಂತೋಷ ಆಗ್ತದೆ ಮತ್ತು ಜೊತೆಗೆ ಏನು ಆಯುಸ್ಸು ಜಾಸ್ತಿ ಆಗ್ತದೆ, ಹೌದಾ, ಮತ್ತು ನಾನು ಯಾಕೆ ಇಟ್ಕೊಬಾರ್ದು ಅಂದ್ಬಿಟ್ಟು ಅವನಿಗೆ ಮೈ ತುಂಬ ಎಲ್ಲ ಸಿಂಧೂರ ಇಟ್ಕೊಬಿಡ್ತಾನೆ. ಯಾರು? ಹನುಮಂತ. ಮೈ ತುಂಬ ಎಲ್ಲ ಸಿಂಧೂರ ಇಟ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ಅವನಿಗೆ ಯಾವತ್ತೂ ಕೂಡ ಬರೀ ಮನೇಲಿ ಯಾವತ್ತೂ ಕೂಡ ಸಿಂಧೂರವನ್ನು ಇಟ್ಟುಕೊಂಡು ಯಾವತ್ತೂ ಅವನು ಬರೀ ಮನೇಲಿ ಇರ್ತಾನೆ. ಜೊತೆಗೆ ತಾಯಿ ಅಂಜನಾದೇವಿ, ತಂದೆ ಕೇಸರಿ ಅಂತ, ಜೊತೆಗೆ ಅವನ ವಾಯುಪುತ್ರ ಅಂತ ಕರೀತಾರೆ. ಜೊತೆಗೆ ಅವನು ಒಂದು ಶಾಪಕ್ಕೂ ಕೂಡ ಒಳಗಾಗಿರ್ತಾನೆ. ಮಾತಾಂಗ ಮುನಿಗಳಂತಕ್ಕಂಥ ಮುನಿಗಳಿಂದ ಶಾಪಕ್ಕೆ ಒಳಗಾಗ್ತಾನೆ. ಏನಂತಂದರೆ, ನಿನ್ನ ದೈವಶಕ್ತಿ ನಿನಗೆ ಯಾವತ್ತೂ ಕೂಡ ನೆನಪಿನಲ್ಲಿರಬಾರ್ದು. ನಿನ್ನ ದೈವಶಕ್ತಿ ಯಾವತ್ತೂ ಕೂಡ ನಿನಗೆ ನೆನಪಿನಲ್ಲಿರಬಾರ್ದು. ನಿನಗೆ ಯಾರಾದರೂ ನಿನಗೆ ನೆನಪು ಮಾಡಿದಾಗ ಮಾತ್ರ ಆ ದೈವಶಕ್ತಿ ನಿನಗೆ ನೆನಪಾಗಬೇಕು ಅನ್ನೋದನ್ನು ಒಂದು ಶಾಪವನ್ನು ಕೊಡ್ತಾನೆ. ಆಯಿತಾ? ಅದಕ್ಕೇ ಅವನು ಲಂಕೆಯನ್ನು ಹಾರಬೇಕು ಅಂದಾಗ, ಸಮುದ್ರ ದಾಟಿ ಆ ಲಂಕೆಗೆ ಹೋಗಬೇಕು ಅಂದಾಗ ಅವನಿಗೆ ಗೊತ್ತೇ ಇರೋದಿಲ್ಲ ನನ್ನಲ್ಲಿ ಇಷ್ಟು ಶಕ್ತಿ ಇದೆ ಅಂತ. ಹೇಳಿದಾಗ ನಿನ್ನಲ್ಲಿ 100 ಯೋಜನೆಯನ್ನು ನೀನು ಹಾರಬಲ್ಲೆ ಅಂತ ಹೇಳಿದಾಗ ಶಕ್ತಿಯನ್ನು ತುಂಬಿದಾಗ ಆ ಶಕ್ತಿ ಇದರಿಂದ ಅವನೇನು ಮಾಡ್ತಾನೆ, 100 ಯೋಜನೆಯನ್ನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗ್ತಾನೆ. ಆಯಿತಾ? ಇಂಥ ಒಂದು ಶಕ್ತಿ ಒಂದಂಥ ಇವನು. ಜೊತೆಗೆ ನಾವೇನು ತಿಳ್ಕೊಂಡಿದ್ದೀವಿ, ಹನುಮಂತ ಅಂದರೆ ಬ್ರಹ್ಮಚರ್ಯ, ಮದುವೆ ಆಗಿಲ್ಲ ಅಂತ ಹೇಳ್ತೀವಿ. ಅವನಿಗೆ ಮಕರ ಧ್ವಜ ಅಂತಕ್ಕಂಥ ಮಗನೂ ಇದ್ದಾನೆ ಅನ್ನೋ ಒಂದು ಕಥೆ ಇದೆ. ಹೇಗೆ ಅಂದರೆ, ಅವನು ಲಂಕೆಯನ್ನೆಲ್ಲ ಸುಟ್ಟಿ ಅವನ ತುಂಬ ಹೀಟಾಗಿರ್ತದಲ್ಲ, ಎಲ್ಲ ಬಾಡಿಯೆಲ್ಲ ಹೀಟಾಗಿ ತುಂಬ ಇದಾಗ್ತಿರೋದಲ್ಲ, ಬಂದು ಸಮುದ್ರದಲ್ಲಿ ಅವನು ಅದನ್ನು ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಸಮುದ್ರಕ್ಕೆ ಇಳಿದಾಗ ಏನಾಗುತ್ತೆ ಅಂದರೆ, ಸಮುದ್ರದ ಒಳಗಡೆ ಅವನ ಬೆವರಿನ ಹನಿಗಳೆಲ್ಲ ಬೀಳ್ತದೆ. ಆ ಬೆವರಿನ ಹನಿಯಿಂದ ಏನಾಗುತ್ತೆ, ಮೀನುಗಳಿರ್ತಾವಲ್ಲ, ಆ ಮೀನುಗಳು ನುಂಗಿದಾಗ ಆ ಮೀನಿನ ಮುಖಾಂತರ ಜನ್ಮವನ್ನು ತಾಳ್ತಾನೆ. ಅವನೇ ಮಕರ ಧ್ವಜ ಅಂತಕ್ಕಂಥ ಮಗ ಇದ್ದಾನೆ ಅನ್ನೋದು ಕೂಡ ಒಂದು ಕಥೆಯಲ್ಲಿ ರೂಪದಲ್ಲಿ ಬರುತ್ತದೆ. ಆಯಿತಾ? ಹೀಗೆ ಹನುಮಂತನು ರಾಮನಿಗೆ ಪರಮ ಭಕ್ತನು. ರಾಮನು ಅವನಿಗೆ ಒಂದು ಶ್ರೇಯಸ್ಸನ್ನು ಬಯಸ್ತಾನು, ಸದಾ ಯಶಸ್ಸನ್ನು ಬಯಸ್ತಾನು, ಸದಾ ರಾಮನ ಬಂಟನಾಗಿ ತನ್ನ ಹೃದಯದಲ್ಲಿ ಎಲ್ಲಿದ್ದಾನೆ ರಾಮ ಅಂದರೆ ನನ್ನ ಹೃದಯದಲ್ಲಿ ಇದ್ದಾನೆ ಅಂತಕ್ಕಂಥ ಹೃದಯವನ್ನು ಬರೆದು ತೋರಿದಂಥ ಪರಮ ಭಕ್ತ ಅಂತನ ಹನುಮಂತನ ಜಯಂತಿಯ ಒಂದು ಪ್ರಯುಕ್ತ ನಿಮ್ಮೆಲ್ಲರೂ ಕೂಡ ಮತ್ತೆ ಹನುಮಂತ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ದೇವರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಾನು ಇಲ್ಲಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.